ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಗಳವಾರ ಕಾಲಭೈರವನ ದರ್ಶನ ಪಡೆದು ವಾರಾಣಸಿಯ ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಮೊದಲು ವಾರಾಣಸಿಯ ಕಾಲಭೈರವ ದೇವಸ್ಥಾನದಲ್ಲಿ ನರೇಂದ್ರ ಮೋದಿ ವಿಶೇಷ ಪೂಜೆ ಸಲ್ಲಿಸಿ ಅಸ್ಸಿ ಘಾಟ್ನಲ್ಲಿ ಗಂಗಾದೇವಿಗೆ ವಿಶೇಷ ಆರತಿ ಸಲ್ಲಿಸಿದರು. ವೇದ ವಿದ್ವಾಂಸರ ವಿಶೇಷ ಮಂತ್ರಘೋಷಗಳ ನಡುವೆ ಮೋದಿ ಅವರು ಗಂಗಾ ಮಾತೆಗೆ ಸೀರೆ ಉಡಿಸಿ ಆಶೀರ್ವಾದ ಪಡೆದರು. ಬಳಿಕ ಕಾಲಭೈರವ ದೇವಸ್ಥಾನಕ್ಕೆ ತೆರಳಿ ಪ್ರಧಾನಿ ಮೋದಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ವಾರಾಣಸಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಮೋ ನರೇಂದ್ರ ಮೋದಿ 2024ರ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ವಾರಾಣಸಿಯಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸುವ ಮುನ್ನ ಪ್ರಧಾನಿ ಮೋದಿ ರೋಡ್ ಶೋ ನಡೆಸಿದರು. ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ತಲುಪಿ ಪ್ರಾರ್ಥನೆ ಸಲ್ಲಿಸಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ವಾರಾಣಸಿ. ವೈದ್ಯರ ಭಾರವನ್ನು ಕಡಿಮೆ ಮಾಡುವವರು ಶುಶ್ರೂಷಕಿಯರೆಂದು ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಲಿಂಗರಾಜು ಹೇಳಿದರು. ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನವನ್ನು ಗಂಗಾವತಿ ನಗರದ ಉಪವಿಭಾಗ ಆಸ್ಪತ್ರೆಯಲ್ಲಿ ಆಚರಣೆ ಮಾಡುವ ವೇಳೆಯಲ್ಲಿ ಮಾತನಾಡುತ್ತಾ, ವೈದ್ಯರ ಭಾರವನ್ನು ಕಡಿಮೆ ಮಾಡುವವರು ಶುಶ್ರೂಷಕಿಯರು, ಅವರಿಗೆ ಗೌರವ ಸಲ್ಲಿಸಲೇಬೇಕು. ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ಶುಶ್ರೂಷಕಿಯರ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಲಿಂಗರಾಜು ಹೇಳಿದರು. ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ದಾದಿಯರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬದುಕಿನ ಸಾರ್ಥಕತೆಯನ್ನು ಪ್ರತಿಯೊಬ್ಬರೂ ವೃತ್ತಿಯಲ್ಲಿ ಕಾಣಬೇಕು. ಸೇವೆಯೇ ನಮ್ಮ ಇಲಾಖೆಯ ಮುಖ್ಯ ಗುರಿ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಗಂಗಾವತಿ. ಬಾಗಲಕೋಟ ಜಿಲ್ಲೆ ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದ ಹೊಲವೊಂದರಲ್ಲಿ ಎಂದಿನಂತೆ ತಮ್ಮ ಹೊಲದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ಸಾವಿತ್ರಿ ಗಜಾನನ ಅಜ್ಜನವರಿಗೆ ಹಾವು ಕಚ್ಚಿದ್ದರಿಂದ ಬಾಗಲಕೋಟ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳಾ ಮುಂಜಾನೆ 11 ಗಂಟೆಗೆ ಸಾವನ್ನಪ್ಪಿದ್ದಾಳೆ. ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತಪಟ್ಟ ಯುವತಿಯ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಲು ಗ್ರಾಮಸ್ಥರ ಆಗ್ರಹಪಡಿಸಿದ್ದಾರೆ. ಶರಣ ಚಿಮ್ಮುಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ಕೇಂದ್ರ ಸರ್ಕಾರದ ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು, ಕೊಪ್ಪಳ ನಗರದ ಶ್ರೀ ಮರಿಶಾಂತವೀರ ಪಬ್ಲಿಕ್ ಶಾಲೆಗೆ 4 ಡಿಸ್ಟಿಂಕ್ಷನ್ ಪಡೆಯುವುದರೊಂದಿಗೆ ಒಟ್ಟು 43 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ನಗರದಲ್ಲಿರುವ ಶ್ರೀ ಗವಿಸಿದ್ದೇಶ್ವರ ವಿದ್ಯಾವರ್ಧಕ ಟ್ರಸ್ಟ್ನ ಶ್ರೀ ಮರಿಶಾಂತವೀರ ಪಬ್ಲಿಕ್ ಶಾಲೆಯ ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆಗೆ ಒಟ್ಟು 44 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಹಾಜರಾದ ಒಟ್ಟು 44 ವಿದ್ಯಾರ್ಥಿಗಳಲ್ಲಿ 4 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 27 ವಿದ್ಯಾರ್ಥಿಗಳು ಪ್ರಥಮ, 7 ವಿದ್ಯಾರ್ಥಿಗಳು ದ್ವಿತೀಯ ಹಾಗೂ 5 ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕುಮಾರಿ ಅನುಶ್ರೀ ಎಎನ್ 94.4% ಅಂಕಗಳನ್ನು ಪಡೆಯುವುದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕುಮಾರಿ ಮಧು ಹಿರೇಮಠ 91.08% ಪಡೆದು ಶಾಲೆಗೆ ದ್ವಿತೀಯ ಸ್ಥಾನ ಹಾಗೂ ಕುಮಾರಿ ವರ್ಷಿಣಿ ನಾಲ್ವಡ 87.06% ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಗವಿಸಿದ್ದೇಶ್ವರ ವಿದ್ಯಾವರ್ಧಕ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಹಾಗೂ ಸಕಲ ಸಿಬ್ಬಂದಿ ವರ್ಗ, ಶಿಕ್ಷಕರು ಶುಭ ಕೋರಿದ್ದಾರೆ ಎಂದು ಪ್ರಾಚಾರ್ಯರಾದ ಪ್ರವೀಣ ಯರಗಟ್ಟಿ ತಿಳಿಸಿರುತ್ತಾರೆ. ಕುಷ್ಟಗಿ ತಾಲೂಕಿನ ಬಾದಿಮನಾಳ ಸೀಮದಲ್ಲಿ ಪೋಡಿ ಬದಲಾಯಿಸಿ ರೈತರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಭೂ ಮಾಪನ ಇಲಾಖೆ ಅಧಿಕಾರಿಯ ವಿರುದ್ಧ ಬಾದಿಮನಾಳ ಗ್ರಾಮದ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಬಾದಿಮನಾಳ ಸೀಮದ ಸರ್ವೆ ನಂಬರ್ 13 ಇಸ್ಸಾ ಬಿ ಕ್ಷೇತ್ರದ 17 ಎಕರೆ 8 ಗುಂಟೆ ಜಮೀನಿನ ಮಾಲೀಕ ಮುಡಿಯಪ್ಪ ಗಟ್ಟಿ ಅವರು ಚಕ್ಕಬಂದಿಯ ಪ್ರಕಾರ ಯಥಾಸ್ಥಿತಿಯಲ್ಲಿ ಇಸ್ಸಾ ಸರಿಪಡಿಸಿಕೊಳ್ಳಬೇಕು ಎಂದು ತಹಸೀಲ್ದಾರರಿಗೆ ಆಗ್ರಹಪಡಿಸಿದರು. ಅಮಾಯಕ ರೈತರಿಗೆ ಯಾಮಾರಿಸಿರುವ ಸರ್ವೆ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಚಂದಪ್ಪ ಪರಮನಕಟ್ಟಿ ಆರೋಪಿಸಿದರು. ಬಾದಿಮನಾಳ ಸೀಮಾದ ಸರ್ವೆ ನಂಬರ್ 13 ಇಸ್ಸಾ ಎ ಕ್ಷೇತ್ರ 3 ಎಕರೆ 16 ಗುಂಟೆ ಚಂದಪ್ಪ ಪರಮನಹಟ್ಟಿ ಹಾಗೂ ರಾಮಚಂದ್ರಪ್ಪ ಪರಮನಹಟ್ಟಿ ಮಾತನಾಡಿ, ರೈತರಿಗಾದ ಅನ್ಯಾಯವನ್ನು ಕೂಡಲೇ ಸರಿಪಡಿಸಬೇಕು ಎಂದು ಹೇಳಿದರು.
ವಿಶ್ವನಾಥ ಬಡಿಗೇರ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಒಂದು ಕೆರೆ ಮುಳುಗುತ್ರಿ ಆದ್ರೆ ಸರ್ವೇದವ್ರು ಮಾಡಿದಾರೆ. ಹೌದು, ಒಂದು ಗುಡ್ಡನೂ ತೋರಿಸಿಲ್ಲ ಅವರು, ಕೆರೆ ಮುಳುಗೈತೆ ಅಂತ ಎಲ್ಲ ಮಾಡ್ಯಾರ ನೋಡಿ ಸರ್. ಸರ್ವೇದಾರ ಯಾತನ ಹೆಸರು ಸರ್ವೇದಾತಂದೆ ಮಲ್ಲೇಶ್. ಕುಕನೂರು ತಾಲೂಕಿನ ನಿಟ್ಟಾಲಿ ಗ್ರಾಮದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟ್ಟಾಲಿ ಗ್ರಾಮದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ವಾದ್ಯ ಮೇಳಗಳ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಈ ವೇಳೆಯಲ್ಲಿ ನಿಟ್ಟಾಲಿ ಗ್ರಾಮದ ರೆಡ್ಡಿ ಬಳಗದ ಮುಖಂಡರು ಹಾಗೂ ಗ್ರಾಮದ ಗುರು ಹಿರಿಯರು ಪಾಲ್ಗೊಂಡಿದ್ದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಲೋಕ ಕಲ್ಯಾಣಕ್ಕಾಗಿ ಶಿವನ ಜೊತೆಯಲ್ಲಿರುವ ಗಂಗೆಯನ್ನು ಧರೆಗಿಳಿಸಿದ ಶ್ರೀ ಭಗೀರಥ ಮಹರ್ಷಿ ಜಯಂತಿಯ ಆಚರಣೆಯನ್ನು ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಲ್ಲಿ ಆಚರಣೆ ಮಾಡಲಾಯಿತು. ಬಹುತೇಕ ಕಡೆ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡಲಾಗಿದ್ದು, ಪಟ್ಟಣದ ತಹಸೀಲ್ದಾರ ಕಾರ್ಯಾಲಯದ ಸಭಾಂಗಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆಚರಣೆಯನ್ನು ಮಾಡಲಾಯಿತು. ತಹಸೀಲ್ದಾರ ರವಿ ಎಸ್ ಅಂಗಡಿ ಅವರು ಮಾತನಾಡುತ್ತಾ, ನಾವು ಯಾವುದನ್ನೇ ಆಗಲಿ ಪಟ್ಟು ಬಿಡದೆ ಕಾರ್ಯನಿರತರಾದಾಗ ಅದಕ್ಕೆ ಭಗೀರಥ ಪ್ರಯತ್ನ ಎಂದು ಕರೆಯುವುದು ಜನಜನಿತವಾಗಿದೆ. ಭಗೀರಥನು ತನ್ನ ಸಾಹಸ, ಗುರುಭಕ್ತಿಗೆ ಹಾಗೂ ಪ್ರಯತ್ನಶೀಲತೆಗೆ, ಆತನ ತಪೋನಿಷ್ಠೆಗೆ ಆದರ್ಶನಾಗಿ ಕಾಣುತ್ತಿದ್ದಾನೆ. ಅಸಾಧ್ಯವಾದ ಕೆಲಸವನ್ನು ಛಲದಿಂದ ಸಾಧಿಸಿ ಸಫಲರಾದ ಮಹಾಕಾರ್ಯವನ್ನು ಭಗೀರಥ ಪ್ರಯತ್ನ ಎನ್ನುತ್ತಾರೆ ಎಂದು ಹೇಳಿದರು. ಈ ವೇಳೆಯಲ್ಲಿ ಉಪ್ಪಾರ ಸಮುದಾಯದ ತಾಲೂಕಾ ಅಧ್ಯಕ್ಷ ಸಂಗಪ್ಪ ಬಾವಿಕಟ್ಟಿ, ಪರಶುರಾಮ ಅಗಸಿ, ಶರಣಪ್ಪ ಲುಂಗಿ, ಶರಣಪ್ಪ ಮೊದಲಗಟ್ಟಿ, ಮಾರುತಿ ಲುಂಗಿ, ಪುಂಡಲೀಕಪ್ಪ ಜೂಲಕಟ್ಟಿ, ನಾಗರಾಜ ಯರಗೇರಿ, ತಿರುಪತಿ ಅಗಸಿ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವಿಶ್ವನಾಥ ಬಡಿಗೇರ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಪ್ಪಟ ಬಸವೇಶ್ವರರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಸಿದ್ಧ ಬಸವ ಕವಿರಾಮ ಮಹಾಸ್ವಾಮಿಗಳು ಮರುಳಶಂಕರ ದೇವರ ಗುರುಪೀಠ ಚಿಗರಳ್ಳಿ ಹೇಳಿದರು. ತಾಲೂಕಿನ ಮರ್ಕಟ್ ಗ್ರಾಮದ ಶಿವಾನಂದ ಮಠದ ಆವರಣದಲ್ಲಿ 276ನೇ ಸೋಮವಾರ ವಚನ ಚಿಂತನ ಮತ್ತು 891ನೇ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಮಾಡಿರುವುದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಕಚೇರಿಗಳಲ್ಲಿಯೂ ಹಾಗೂ ನಿಮ್ಮೆಲ್ಲರ ಮನೆಯಲ್ಲಿಯೂ ಬಸವಣ್ಣನವರ ಭಾವಚಿತ್ರ ಇರಬೇಕು. ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಸರ್ಕಾರ ಬಹಳ ಅಂಧ ಸರ್ಕಾರ ಏನಂತ ಗೊತ್ತು? ಯಾಕೆ ಜಗಳ ಆಡ್ತೀರಿ? ಏನ್ ಖರ್ಚಾಗ್ತದ ಸರ್ಕಾರದಿಂದ ಕೊಡ್ತೀವಿ, ಅದಕ್ಕೆ ಬಂದೋಬಸ್ತ್ ಮಾಡಿ ಮೊದಲ ಸರ್ಕಾರ ನೋಡ್ರಿ ಅಂತ ತರಡು ಸರ್ಕಾರ ಹಂಗೇರಿ ಅಲ್ಲ. ಇಲ್ಲಿ ನೀರಿರ್ಲಾರ ಸಾಯ್ತಾವ, ಹಳ್ಳಿ ಒಳಗ ನೀರಿರ್ಲಾರ ಸಾಯ್ತಾವ. ಆ ಗಂಗಾ ನದಿ ನೀರು ಪ್ಯಾಕ್ ಮಾಡ್ಕೊಂಡು ಬಂದು ಇದು ಪವಿತ್ರವಂತ ಮನೆ ಹಂಚಿದ ಸರ್ಕಾರ ನಿಮ್ಗೆ ಗೊತ್ತಿರ್ಬೇಕು. ಈಗ 2-3-4 ವರ್ಷದಿಂದ ಆ ನೀರು ತಗೊಂಡು ನಮ್ಗೇನ್ ಬೇಕಾಗ್ಯದು? ಕುಡಿಯಕ್ ನೀರಿಲ್ಲ, ದನಗಳಿಗೆ ನೀರಿಲ್ಲ. ಈ ನೀರು ತಗೋಬ, ಆ ಗಂಗಾ ನದಿ ನೀರು ತಗೊಂಡು ಏನ್ ಮಾಡಬೇಕು? ಗಂಗಾ ನದಿ ದಂಡೆಗಿದ್ದವ್ರು ಕುಡಿಯಬೇಕ. ನಮ್ಮೂರ್ ನೀರು ನಮಗ್ ಬೇಕಾಗ್ಯೋ, ದನಕರ ಸಾಯ್ತಾವ, ಇಲ್ಲಿ ನೀರು ಕೊಡೋದ್ರ ಅವ್ರ ಕಿವಿ ಕೇಳಿಲ್ಲ. ಅಲ್ಲಿದ್ದು ಎಷ್ಟೋ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಪ್ಯಾಕ್ ಮಾಡಿ ಮನೆಗೆ ಹೆಚ್ಚಿದ ನಿಮ್ಮ ಮನೆಗೆ ಬಂದವೆಲ್ಲ ಗೊತ್ತಿಲ್ಲ. ಅದನ್ನೇ ಹಾಕೊಂಡ್ಬಿಟ್ಟು ಅದೊಂದ ಕೊಪ್ಪಳ ತಾಲೂಕಿನ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಲೆಮಾರಿ ಏರಿಯಾ ಕೂಗಮ್ಮನ ಕ್ಯಾಂಪ್ನಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೆ ಕಾನೂನು ನೆರವು ಶಿಬಿರ ಏರ್ಪಡಿಸಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಯಿತು.
ಭಾಗ್ಯನಗರದ ಕೂಗಮ್ಮನ ಕ್ಯಾಂಪ್ನಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದ ವಕೀಲರಾದ ರವಿ ಮಠಲದಿನಿ ಮಾತನಾಡುತ್ತಾ, ಅಲೆಮಾರಿ ಜನಾಂಗಕ್ಕೆ ಭಾರತದ ಸಂವಿಧಾನವು ವಿಶೇಷವಾದ ಕಾನೂನುಗಳನ್ನು ಒದಗಿಸಿದ್ದು, ಅಲೆಮಾರಿ ಜನಾಂಗದವರು ಯಾವುದೇ ಭಯ ಭೀತಿ ಇಲ್ಲದೆ ತಮ್ಮ ಇಷ್ಟ ಬಂದ ಊರುಗಳಲ್ಲಿ ವಾಸಿಸಿ ಉತ್ತಮ ಜೀವನ ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಿದೆ. ಅಲೆಮಾರಿ ಜನಾಂಗದ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಉನ್ನತ ಮಟ್ಟದ ಸ್ಥಾನಗಳಲ್ಲಿ ತಲುಪಬೇಕು ಎಂದು ಹೇಳಿದರು. ಸಂಜಯ್ ದಾಸ್ ಕೌಜಗಿರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ನೀವು ಇಲ್ಲಿಯವರು ಅಂತ ಹಂಚ್ಕೊಳ್ಳಾಕ ನಿಮಗೆ ಫಸ್ಟ್ ಬೇಕಾಗಿರುತ್ತೆ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಆಗಿರುತ್ತೆ. ಪಂಚಪೀಠಗಳಲ್ಲಿ ಒಂದಾದ ಸುಕ್ಷೇತ್ರ ಕಾಶಿ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಂಗಮವಾಡಿ, ವಾರಾಣಸಿ ಇವರುಗಳ ಅಪ್ಪಣೆಯಂತೆ ಕರಿಯಮ್ಮ ದೇವಿಯ ಜಾತ್ರೆ, ಪುರಾಣ ಪ್ರವಚನ, ದೇವಿಯ ಬೆಳ್ಳಿ ಮೂರ್ತಿ ಪಂಚಲೋಹದ ಪ್ರಭಾವಳಿ ಅನಾವರಣ ಜೊತೆಗೆ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಕೈಗೊಳ್ಳಲಾಯಿತು. ಅದು 4 ವರ್ಷಗಳವರೆಗಿನ ಗ್ರಾಮಸ್ಥರ ಕನಸು. ಗ್ರಾಮ ದೇವತೆ ಕರಿಯಮ್ಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದು ಅವರ ಕನಸಾಗಿತ್ತು. ಎಲ್ಲ ಸದ್ಭಕ್ತರು ಗ್ರಾಮ ದೇವತೆಯ ಮೂರ್ತಿಯನ್ನು ಐಹೊಳೆಯ ಖ್ಯಾತ ಶಿಲ್ಪಿಯ ಕೈಚಳಕದಲ್ಲಿ ತಯಾರಿಸಿಕೊಂಡು ಅತ್ಯಂತ ವಿಜೃಂಭಣೆಯಿಂದ 15ರಿಂದ 20 ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ಮೂಲಕ ನಿಂಬಲಗುಂದಿ, ಅಸಂಗಿ, ಗುಳೇಗುಡ್ಡ ಮಾರ್ಗವಾಗಿ ತೋಗುಣಶಿ ಗ್ರಾಮದ ದ್ವಾರ ಬಾಗಿಲನ್ನು ಪ್ರವೇಶಿಸಿ ಅಲ್ಲಿಂದ ಡೊಳ್ಳು ಭಾಜಾ ಭಜಂತ್ರಿಯೊಂದಿಗೆ ಗ್ರಾಮದ ಮಹಿಳೆಯರು ಆರತಿಯೊಂದಿಗೆ ಕಳಸವನ್ನು ಹಿಡಿದು ಉದೋ ಉದೋ ಎಂಬ ಘೋಷವಾಕ್ಯದ ಮೂಲಕ ದೇವಸ್ಥಾನದ ಆವರಣವನ್ನು ಪ್ರವೇಶಿಸಿದಾಗ ಗ್ರಾಮಸ್ಥರು ಭಕ್ತಿಯಲ್ಲಿ ಮಿಂದೆದ್ದರು. ಗ್ರಾಮದ ಮೂಲೆ ಮೂಲೆಗಳಲ್ಲಿಯೂ ಹಬ್ಬದ ವಾತಾವರಣ ಕಳೆಕಟ್ಟಿತು. ಸತತ 11 ದಿನಗಳವರೆಗೆ ನಿರಂತರ ಪುರಾಣ ಪ್ರವಚನದಲ್ಲಿ ಪ್ರಸಾದದೊಂದಿಗೆ ಗ್ರಾಮಸ್ಥರು ಅದೊಂದು ದೈವಿ ಲೋಕವೇ ನಿಜವಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡರೆ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ನೇತೃತ್ವ ವಹಿಸಿಕೊಂಡು ಮಾತನಾಡಿದರು. ಈ ದೇವಸ್ಥಾನದ ವಿಶೇಷವೆಂದರೆ ದೇವಸ್ಥಾನ ಆವರಣದಲ್ಲಿರುವ ಬೇವಿನ ಮರದ ಎಲೆಯನ್ನು ತೆಗೆದುಕೊಂಡು ದೇವಿಯ ಮುಂದೆ ಬೇಡಿಕೆಗಳನ್ನಿಟ್ಟು ಮನಸ್ಸಲ್ಲಿ ನೆನೆದು ಅಂದುಕೊಂಡರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬ ಪ್ರತೀತಿ ಇಂದಿಗೂ ಜೀವಂತವಾಗಿದೆ ಎಂದು ಗ್ರಾಮಸ್ಥರು ತಿಳಿದರು. ಗ್ರಾಮ ದೇವತೆಯ ಉಡಿ ತುಂಬುವ ಕಾರ್ಯ ನಂತರ ಉತ್ತಮವಾದ ಮಳೆ ಬೆಳೆ ಸಿದ್ಧಿಯಾಗುವುದು ಎಂಬುದು ಈ ಭಾಗದ ಗ್ರಾಮಸ್ಥರ ನಂಬಿಕೆಯಾಗಿದೆ. ಈ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದವನ್ನು ಹೋಳಿಗೆ ಮತ್ತು ಮಾವಿನ ಹಣ್ಣಿಗೆ ಶಿಖರಣಿ, ಸುಮಾರು 3 ಕ್ವಿಂಟಲ್ ಹೋಳಿಗೆ ಮತ್ತು 4 ಕ್ವಿಂಟಲ್ ಮಾವಿನ ಹಣ್ಣಿನ ಶಿಖರಣಿ ಮಾಡಿರುವುದಾಗಿ ಜಾತ್ರಾ ಮಂಡಳಿಯವರು ತಿಳಿಸಿದರು. ಶರಣು ಚಿಮ್ಮಲಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ಕೊಪ್ಪಳ ನಗರದ ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ 2024ರ ಕೊಪ್ಪಳ ಮಾವು ಮೇಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಉದ್ಘಾಟನೆ ಮಾಡಿದರು. ಈ ಮಾವು ಮೇಳದಲ್ಲಿ 100ಕ್ಕೂ ಅಧಿಕ ವಿಧದ ಮಾವುಗಳ ಮಾರಾಟ ಹಾಗೂ ಪ್ರದರ್ಶನ ಮಾಡಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾತನಾಡಿ, ಜಿಲ್ಲೆಯ ಮಾವು ಬೆಳೆಗಾರರ ರೈತರಿಗೆ ಮಾವಿನ ಮಾರಾಟಕ್ಕಾಗಿ ಮೇಳವನ್ನು ಮಾಡಲಾಗಿದ್ದು, ಸಾವಯವ ಮಾವು ಕೃಷಿಗೆ ಹೆಚ್ಚಿನ ಮಹತ್ವ ನೀಡಲು ರೈತರಿಗೆ ತಿಳಿಸಲಾಗಿದೆ. ರೈತರು ತಮ್ಮ ಹೊಲದಲ್ಲಿ ಬೆಳೆದ ಮಾವಿನ ಬೆಳೆಯನ್ನು ಈ ಮೇಳದಲ್ಲಿ ಪ್ರದರ್ಶಿಸುವ ಮೂಲಕ ಮಾರಾಟವನ್ನು ಸಹ ಮಾಡಬಹುದಾಗಿದೆ ಎಂದು ಹೇಳಿದರು. ಸಂಜಯ್ ದಾಸ್ ಕೌಜಗಿರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಇಂದ ಒಂದು 10 ದಿವಸಕ್ಕಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾವಿನ ಮೇಳ ಆಯೋಜಿಸಲಾಗಿದೆ. ಈ ಮೇಲೆಯಲ್ಲಿ ಈಗಾಗಲೇ ತಾವು ಎಲ್ಲರೂ ನೋಡಿದ್ದೀರಿ. ಎಲ್ಲರೂ ಬಂದು ವೀಕ್ಷಿಸಬೇಕು. ಒಂದು 100 ಬೇರೆ ಬೇರೆ ವೆರೈಟಿ ಡಿಸ್ಪ್ಲೇಗಾಗಿ ಅವರು ಇಟ್ಕೊಂಡಿದ್ದಾರೆ ಮತ್ತು ಒಂದು 12 ಬೇರೆ ಬೇರೆ ವೆರೈಟಿ ಸೇಲ್ಗಾಗಿ ಇಟ್ಟಿರೋದು. ಇವತ್ತು ನಮ್ಮದು ಕೊಪ್ಪಳ ಮಾವಿನ ಮೇಲೆಯಲ್ಲಿ ಸ್ಟಾರ್ ಅಟ್ರಾಕ್ಷನ್ ಇರೋದು ನಿಯಾಜಾಕಿ ಒಂದು ವೆರೈಟಿ. ಮಾರ್ಕೆಟಲ್ಲಿ ಸರಿಸುಮಾರು 2.5 ಲಕ್ಷ kg ಅವರು ಸೇಲ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಬಂದು ನೋಡಿರಿ. ಮತ್ತು ಇಲ್ಲಿ ಇರೋದು ಏನು ನಮ್ಮ ರೈತರು ತುಂಬ ಆರ್ಗ್ಯಾನಿಕ್ 100% ಆರ್ಗ್ಯಾನಿಕ್ ಮಾವಿನ ಶೇತಿ ಮಾಡ್ತಾ ಇರೋದು ರೈತರು ಇದ್ದಾರೆ. ಅವರಿಂದನೂ ಪರ್ಚೇಸ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಎಲ್ಲ ವೆರೈಟಿ ಇದಾವೆ. ಸೊ ಬಂದು ಪರ್ಚೇಸ್ ಮಾಡಿರಿ, ನೋಡಿರಿ. ಮತ್ತು ನಿಮ್ಮ ಹೊಲದಲ್ಲಿ ಕೂಡ ಈ ರೀತಿ
ನೀವು ಮಾವಿನ ಗಿಡ ಹಚ್ಬೋದು. ನಮ್ಮ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ. ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆರಾಮಾಗಿ ಸಿಗುತ್ತೆ, ಒಳ್ಳೆ ರೇಟ್ ಕೂಡ ಸಿಗುತ್ತೆ. ಈ ರೀತಿ ಮೇಲೆ ಏನು ಹೆಚ್ಚಿಗೆ ಮಾಡ್ತೀವಿ, ಸೊ ಒಳ್ಳೆ ರೇಟು, ಒಳ್ಳೆ ಆದಾಯ, ಒಳ್ಳೆ ಪ್ರಾಫಿಟ್ ಸಿಗ್ತದೆ. ಎಲ್ಲರೂ ಜಾಸ್ತಿ ಜನ ನಮ್ಮ ಹಾರ್ಟಿಕಲ್ಚರ್ ಕಡೆ ಹೋಗಬೇಕು, ಸ್ವಲ್ಪ ಬೇರೆ ಬೇರೆ ಡೈವರ್ಸಿಫೈಡ್ ಫಾರ್ಮಿಂಗ್ ಮಾಡಬೇಕು ಅಂತ ಹೇಳಿ ಎಲ್ಲರೂ. ಸರ್, ಮಾರುಕಟ್ಟೆ ಸೃಷ್ಟಿಯಾಗಿರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳದ್ದೇ ಒಂದು ಬ್ರ್ಯಾಂಡ್ ಸೃಷ್ಟಿಯಾಗಿದೆ ಮಾವಿಗೆ ಸಂಬಂಧಪಟ್ಟಂಗೆ. ಕೊಪ್ಪಳ ಕೇಸರ್ ಒಂದು ಬ್ರ್ಯಾಂಡ್ ಇದೆ. ಅವು ಅದೇ ನಾ ಹೇಳ್ತಾ ಇರೋದು, ಇಲ್ಲಿ ಒಂದು ಸತಿ ನಾವು ಶುರು ಮಾಡಿದ ನಂತರ ನಮಗೆ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಬೇಕಾದರೆ ನಮ್ಮ ಲೋಕಲ್ ಕನ್ಸಂಪ್ಷನ್ ಒಂದು ಇರ್ತದೆ, ಮತ್ತು ನಮಗೆ ಬೇಕಾದರೆ ನಾವು ಬೇರೆ ಕಡೆ ಕೂಡ ಸೇಲ್ ಮಾಡ್ಬೋದು. ಅದಕ್ಕೆ ಒಳ್ಳೆ ಬ್ರ್ಯಾಂಡಿಂಗು, ಒಳ್ಳೆ ಮಾರ್ಕೆಟಿಂಗ್ ನಾವು ಮಾಡಿದರೆ ನಮಗೆ ಕರೆಕ್ಟ್ ರೇಟ್ ಸಿಗುತ್ತೆ, ರೈತರಿಗೆ ತುಂಬ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಕೊಪ್ಪಳ ನಗರದ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಮೇ 25-26ರಂದು ಜರುಗುವ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಮೇ 25 ಮತ್ತು 26ರಂದು ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾಹಿತಿಗಳು ಆಗಮಿಸಲಿದ್ದು, ಉತ್ತಮ ಸಾಹಿತಿಗಳಿಗೆ ಸನ್ಮಾನ, ಸಮಾಜದ ಒಳಿತಿಗಾಗಿ ಸರ್ಕಾರದ ಮಟ್ಟದಿಂದ ಕಲ್ಪಿಸುವ ಸೌಕರ್ಯಗಳನ್ನು ರೈತರು ಮತ್ತು ಸಾರ್ವಜನಿಕರಿಗೆ ನೇರವಾಗಿ ಮುಟ್ಟಿಸುವ ಮೂಲ ಉದ್ದೇಶದೊಂದಿಗೆ ಈ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವುದಾಗಿ ಹಕ್ಕೂರದಿಂದ ತೀರ್ಮಾನಿಸಲಾಯಿತು. ಸಂಜಯ್ ದಾಸ್ ಕೌಜಗಿರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ.